ಜನರೇ ಡೇಟಿಂಗ್ ಆಪ್ ಅನ್ನ ಬಳಸುವ ಮುನ್ನ ಎಚ್ಚರ ಇರಲಿ. ಯಾಕಂದ್ರೆ ಸಲಿಂಗಕಾಮಿ ಡೇಟಿಂಗ್ ಆಪ್ ಅನ್ನ ನಂಬಿ ವ್ಯಕ್ತಿಯೋರ್ವ ಹಣವನ್ನ ಕಳೆದುಕೊಂಡಿದ್ದಾರೆ. ಮೀಟ್ ಮಾಡೋಕೆ ಅಂತ ಹೋದ್ರೆ ನಾಲ್ವರು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಡೇಟಿಂಗ್ ಆಪ್ ಬಳಸ್ತಾ ಇದ್ದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಈ ಘಟನೆ ಸಂಬಂಧ ಯಲಹಂಕ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಸದ್ಯ ದರ್ಶನ್ ಮತ್ತು ರಾಜೇಶ್ ಅನ್ನು ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದ್ದು ಯಲಹಂಕ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. LGBTQ ಸಮುದಾಯದವರು ಬಳಸುವಂತಹ ಡೇಟಿಂಗ್ ಆಪ್ ಇದು. ಈ ಆಪ್ ಅನ್ನ ಬಳಸಿಕೊಂಡು ಯುವಕನೋರ್ವನಿಗೆ ವಂಚಿಸಿರುವಂತಹ ಆರೋಪ. ಈ ಪ್ರಕರಣವನ್ನ ವಿವರಿಸಬಹುದಾ ಅಂಕಿತಾ? ಪ್ರತೀಕ್ಷಾ, ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದಂತಹ ಪ್ರಕರಣ ಇದು. ಡೇಟಿಂಗ್ ಆಪ್ ಅನ್ನ ಬಳಸ್ತಾ ಇದ್ದಂತಹ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಗ್ರಿಂಡರ್ ಗೆ ಡೇಟಿಂಗ್ ಆಪ್ ಏನಿದೆ, ಆ ಆಪ್ ಅನ್ನ ಕಳೆದ 1.5 ವರ್ಷಗಳಿಂದ ಆ ವ್ಯಕ್ತಿ ಬಳಸ್ತಾ ಇರ್ತಾರೆ. ಆ ಒಂದು ಆಪ್ ಸಲಿಂಗಕಾಮಿ ಡೇಟಿಂಗ್ ಆಗಿದ್ದು ಅದರ ಮುಖಾಂತರ ಒಬ್ಬರನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ಆಪ್ ನ ಮೂಲಕ ಯುವಕನೊಬ್ಬನ ಪರಿಚಯ ಆಗುತ್ತೆ. ಅದಾದ್ಮೇಲೆ ಇಬ್ರು ಕೂಡ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದರಲ್ಲಿ ಒಬ್ರು ಇಂಜಿನಿಯರ್ ಹಾಗೆ ಮತ್ತೊಬ್ಬ ಯುವಕ. ಅದಾದ್ಮೇಲೆ ಮೇ 1ನೇ ತಾರೀಕು ಮೀಟ್ ಮಾಡಬೇಕು ಅಂತ ಹೇಳಿ ಯುವಕ ಕರೀತಾನೆ. ಹಾಗೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಲನಹಳ್ಳಿ ಬಳಿ ಭೇಟಿ ಆಗೋದಕ್ಕೂ ಕೂಡ ನಿರ್ಧಾರ ಮಾಡ್ತಾರೆ. ಯುವಕನ ಭೇಟಿಗೆ ಇಂಜಿನಿಯರ್ ತೆರಳ್ತಾರೆ. ಆ ಸಂದರ್ಭದಲ್ಲಿ 4 ಜನ ಆರೋಪಿಗಳು ಅಲ್ಲಿಗೆ ಬಂದು ಕಾರಿನಲ್ಲಿ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಆ ವ್ಯಕ್ತಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಮೊಬೈಲ್ ಅನ್ನ ಕಿತ್ಕೊಂಡು ಅವರ ಒಂದು UPI ಪಾಸ್ವರ್ಡ್ ಅನ್ನ ಹೇಳು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಿದ್ರು. ಪಾಸ್ವರ್ಡ್ ಅನ್ನ ಹೇಳದ ಸಂದರ್ಭದಲ್ಲಿ ಅವರ ತೊಡೆಗೆ ಚಾಕುವಿನಿಂದ ಇರಿದಿದ್ದಾರೆ ಆರೋಪಿಗಳು ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಅದಾದ್ಮೇಲೆ ನಿರ್ಜನ ಪ್ರದೇಶದಲ್ಲಿ ವ್ಯಕ್ತಿಯನ್ನ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ಅದಾದ್ಮೇಲೆ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ವಿವರ ಮಾಡ್ತಾರೆ. ಅದಾದ್ಮೇಲೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ FIR ಅನ್ನ ದಾಖಲು ಮಾಡಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ರಾಜೇಶ್ ಅನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಜೊತೆಗೆ ಕಾನೂನು ಸಂಘರ್ಷಕ್ಕೆ ಒಳಗಾದಂತಹ ಇಬ್ಬರು ಬಾಲಕರೇನಿದ್ದಾರೆ ಅವರನ್ನ ಬಾಲಮಂದಿರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈ ಹಿಂದೆ ಕೂಡ ಇದೇ ಆಪ್ ಮೂಲಕ ಸುಮಾರು ಜನಕ್ಕೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಮೊಬೈಲ್ ಹಾಗೆ ಚಾಕು ಜೊತೆಗೆ ಬೈಕ್ ಅನ್ನ ಪೊಲೀಸರು ಸೀಸ್ ಮಾಡಿ ಈಗಾಗಲೇ ಪ್ರಕರಣದ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.